ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅನ್ನದಾತನೊಂದಿಗೆ ಕೊಡಗು ಧ್ವನಿ. ಭತ್ತ ಬೆಳೆಯೋದ್ರಿಂದ ಏನು ಲಾಭ? ಬೇಸರ ಮಾಡ್ಕೊಂಡ್ರು, ಅಯ್ಯೋ ಫ್ಲೈಟ್ ಬಂದ್ಬಿಡ್ತಾ ಇಲ್ಲಪ್ಪ, ಏನ್ ಮಾಡೋದು, ಹಾಳಾಯ್ತಪ್ಪ, ನಷ್ಟ ಆಗೋಯ್ತಾ? ನಿಜವಾಗ್ಲು ಆದ್ರೆ ವೈಟ್ ರೈಸ್ಗೆ ಡಿಮಾಂಡ್ ಇಲ್ಲ. 2,000 ರೂಪಾಯಿ, 2,200 ಇದ್ದಿದ್ದು 1,800 ರೂಪಾಯಿ, ಆದ್ರೆ 400 ರೂಪಾಯಿ ಒಂದು ಕ್ವಿಂಟಲ್ ಕೊಡ್ತೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ಶಾಲಾ ದಿನದಲ್ಲಿ ನಮಗೆ ಶಿಕ್ಷಕರು ಹೇಳ್ತಿದ್ರು, ಈ ದೇಶದ ಬೆನ್ನೆಲುಬು ರೈತ ಅಂತೇಳಿ. ಆದರೆ ಕಾಲ ಬದಲಾದಂತೆ ರೈತರನ್ನ ಗುರುತು ಮಾಡೋದ್ರಲ್ಲಿ ಕೂಡ ಎಡುತ್ತಿದ್ದಾರೆ. ರೈತ ಕೂಡ ನಾನೊಬ್ಬ ರೈತ ಅಂತೇಳಿ ಮುಂದೆ ಬರೋಕ್ಕೆ ಕಷ್ಟ ಆಗ್ತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಇದ್ದರೂ ಕೂಡ ಈ ದಕ್ಷಿಣ ಕೊಡಗಿನ ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಗತಿಪರ ರೈತರಾದಂಥ ಪವನ್ ಚಿಟ್ಟೆಪ್ಪನವರು ಒಂದು ಒಳ್ಳೆ ಸಾಧನೆ ಮಾಡಿದ್ದಾರೆ. ಆ ಸಾಧನೆ ಏನು ಅನ್ನೋದನ್ನು ಅವರಿಂದನೇ ತಿಳ್ಕೊಂಡು ಬರೋಣ. ಈ ಮೂಲಕ ಕೊಡಗು ಧ್ವನಿ ಬಿಗ್ ಸೆಲ್ಯೂಟನ್ನು ರೈತನಿಗೆ ಕೊಡ್ತಾ ಇದೆ. ವೀಕ್ಷಕರೇ, ಇವತ್ತು ಇಂಥ ಒಂದು ಪುಣ್ಯ ಭೂಮಿಯಲ್ಲಿ, ಅದು ಭತ್ತದ ಗದ್ದೆಯಲ್ಲಿ ಅನ್ನದಾತ ಆಗಿರ್ತಕ್ಕಂಥ ಪವನ್ ಚಿಟ್ಟೆಪ್ಪ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ. ಪವನ್ ಅವರೇ, ಇವತ್ತು ನಿಮ್ಮ ಗದ್ದೆಗೆ ಬಂದಿದ್ದೀವಿ ಒಬ್ಬರು ಅನ್ನದಾತರಾಗಿ. ಸರ್, ನಿಮ್ಗೆ ಎಷ್ಟು ಖುಷಿ ಇದೆ ಇವತ್ತು ಸರ್? ಎಲ್ಲರಿಗೂ ನಲಾರ್ಮೆ. ನಾನು ಪೋರಂಗಡ ಪವನ್ ಚಿಟ್ಟೆಪ್ಪ. ಈಗಾಗಲೇ ನೀವು ನನ್ನ ಗುರುತಿಸಿ ನಮ್ಮ ಗದ್ದೆಗೆ ಬಂದಿರೋ ತುಂಬ ಸಂತೋಷ. ನಾನು ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈಗ ನಿಮಗೆ ಈ ಒಂದು ಆಲೋಚನೆ ಆರಂಭ ಯಾವಾಗ ಆಯಿತು ಈ ಭತ್ತದ ಗದ್ದೆ ಮಾಡಬೇಕು? ಇದು ನಮ್ಮ ಪೂರ್ವಜರಿಂದನೇ ಬಂದಿರೋದು. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೊಡಗಿನಲ್ಲಿ ಮುಂಚೆ ಕಾಫಿ ತೋಟ ಅಷ್ಟಿತ್ತಿಲ್ಲ. ಎಲ್ಲ ಗದ್ದೆಯನ್ನೇ ಅವಲಂಬಿಸ್ಕೊಂಡು ಗದ್ದೆಯನ್ನೇ ಮಾಡ್ತಾಯಿದ್ರು. ಸೊ ನಮ್ಮ ತಂದೆಯವ್ರಿಗಿಂತ ಮುಂಚೆ ನಮ್ಮ ತಾತ ಅವರು ಗದ್ದೆಯಿಂದನೇ ಮುಂದೆ ಬಂದವರು. ಆಮೇಲೆ ನಮ್ಮ ತಂದೆಯವರು ಅಷ್ಟೇ. ಸೊ ನಮ್ಮ ತಂದೆಯವರಾದಮೇಲೆ ಇವಾಗ ನಾನು ಅದು ನಾನು ಮಾಡ್ತಾಯಿದ್ದೀನಿ. ಈಗಾಗಲೇ ನಿಮಗೆ ತಿಳಿದಿರಬೇಕು, ನಾನು ಒಂದು 100 ಎಕರೆ ಗದ್ದೆ ಮಾಡ್ತಾಯಿದ್ದೀನಿ. ನನಗೆ ಕೇವಲ ಒಂದು 20-25 ಎಕರೆ ಇರೋದು. ಆಮೇಲೆ ನಮ್ಮ ಚಿಕ್ಕಪ್ಪನವ್ರದ್ದು ಒಂದು 20 ಎಕರೆ ಗದ್ದೆ ಇದೆ. ಆಮೇಲೆ ಇದೆಲ್ಲ ನಾವು ನಿಂತಿರೋ ಗದ್ದೆ ಎಲ್ಲ ಬೇರೆ ನಮ್ಮ ಮಾಚಂಗಡ ಫ್ಯಾಮ್ಲಿಯವ್ರದ್ದು, ಮೇಚಂಡ ಫ್ಯಾಮ್ಲಿಯವ್ರದ್ದು, ಅವ್ರಿಗೆ ಸೇರಿರೋ ಗದ್ದೆ. ಸೊ ಅವ್ರದ್ದು ಗದ್ದೆನೆಲ್ಲ ನಾನು ಲೀಸ್ ತಗೊಂಡು ಮಾಡ್ತಾಯಿದ್ದೀನಿ. ಈಗಾಗಲೇ ಒಂದು 100 ಎಕರೆ ನಿಮಗೆ ಒಂದು ಬ್ಲೆಸ್ಸಿಂಗ್ ಮಾಡಿದ್ದಾರೆ ಅಂತ ಅನಿಸ್ತು? ಹೌದು ನಿಜವಾಗ್ಲೂ ನನಗೆ. ಯಾಕೆಂದರೆ ಈಗಾಗಲೇ ನೋಡಿ, ಕೊಡಗಲ್ಲಿ ಒಂದು ಕಾಫಿ ಕುಯ್ದಾದ್ಮೇಲೆ ಒಂದು ಕಪಾತು ಅದೆಲ್ಲ ಇರ್ತದೆ. ಆಮೇಲೆ ಮಳೆಗಾಲದಲ್ಲಿ ಅಷ್ಟು ಕೆಲಸ ಇರಲ್ಲ. ಇವಾಗ ಮಳೆಗಾಲದಲ್ಲಿ ನಮಗೆ ಈ ಏರಿಯಾ ತುಂಬ ಫ್ಲಡ್ಡಿಂಗ್ ಏರಿಯಾ. ಇದು ಆಲ್ಮೋಸ್ಟ್ ಒಂದು 5 ಸಲ ಫ್ಲಡ್ ಆಗಿದೆ. ಸೊ ಏನಾಗ್ತದೆ ಅಂದರೆ ನಮಗೆ ಆ ಟೈಮಲ್ಲಿ ತುಂಬ ಫ್ರೀ ಆಗಿರ್ತೀವಿ. ಸೊ ಈ ಗದ್ದೆ ಮಾಡೋದ್ರಿಂದ ಆಲ್ಮೋಸ್ಟ್ ಒಂದು 3 to 4 ಮಂತ್ಸ್ ನಾವು ಬ್ಯುಸಿಯಾಗಿರ್ತೀವಿ. ಆಮೇಲೆ ಅದಾದಮೇಲೆ ಪುನಃ ಕಾಫಿ ಕೆಲಸ ಆಗ್ತದೆ. ಸೊ ಆಲ್ಮೋಸ್ಟ್ ಹೋಲ್ ಇಯರ್ ನಾವು ಗದ್ದೆಯಲ್ಲಿ ಮತ್ತು ಕಾಫಿ ತೋಟದಲ್ಲಿ ಬ್ಯುಸಿಯಾಗಿ ತೋರಿಸ್ಕೊಳ್ಳೋದ್ರಿಂದ ನಮಗೊಂದು ಮೈಂಡ್ ಫ್ರೆಶ್ ಆಗಿ ಇರ್ತದೆ, ಮತ್ತು ಗ್ರೀನರಿ ಉಳಿತದೆ, ವಾಟರ್ ಲಾಗಿಂಗು ಆಗ್ತದೆ. ಸೊ ಈಗ ಏನು ಅನಿಸ್ತದೆ ಅಂದರೆ, ಎಲ್ಲ ಕಡೆ ಭತ್ತದ ಕೃಷಿಗೆ ಉತ್ತಮವಾದಂಥ ಬೆಂಬಲ ಸಿಗ್ತಾ ಇಲ್ಲ, ಬೆಲೆ ಸಿಗ್ತಾ ಇಲ್ಲ. ಆದರೂ ನೀವು 100 ಎಕರೆ ಮಾಡಿದಿರಿ ಅಂದರೆ ಯಾವ ರೀತಿ? ಅದು ನಿಜನೇ. ಅವರು ಎಲ್ಲರೂ ಯಾಕೆ ಗದ್ದೆ ಬಿಟ್ಟಿರೋದಂತ ನನಗೂ ಗೊತ್ತು. ಯಾಕೆಂದರೆ ಏನು ಲಾಭ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರವರು ಒಂದು ಎಕರೆ ಮಾಡಿಕೊಂಡು 2 ಎಕರೆ ಮಾಡ್ಕೊಂಡು ಏನಾದರೂ ಇದು ಮಾಡಿಕೊಂಡ್ರೆ ಆಗ್ಬೋದು, ಫೆನ್ಸಿಂಗ್ ಎಲ್ಲ ಮಾಡ್ಕೊಂಡು. ಇಲ್ಲದೋದ್ರೆ ಇವಾಗ ನೋಡಿ, ಹಂದಿಗಳ ಕಾಟ ಇದೆ, ಕಾಡು ಪ್ರಾಣಿಗಳ ಕಾಟ ಇದೆ, ಆಮೇಲೆ ಇನ್ನು ನವಿಲ್ಗಳ ಕಾಟ ಇದೆ. ಇನ್ನು ಮಳೆ ಈ ಸೇರಿ ನಿಮಗೆ ತೊಂದರೆ ಮಾಡಲಿ? ಮಳೆ ಇಲ್ಲ. ಈ ನಿಟ್ಟೂರು ಏರಿಯಾದಲ್ಲಿ ಏನಂದರೆ ಆಲ್ಮೋಸ್ಟ್ ವರ್ಷದಲ್ಲಿ ಒಂದು 5 ಸಲ 6 ಸಲ ಫ್ಲಡ್ ಬಂದೇ ಬರ್ತದೆ. ಎಲ್ಲಿ ಮಳೆ ಹೊಡೆದು, ಕುಟ್ಟದಲ್ಲಿ ಮಳೆ ಹೊಡೆದ್ರು ಫ್ಲಡ್ಡಿಂಗ್ ಆಗೋದು ನಿಟ್ಟೂರು ಏರಿಯಾಗೆ. ಸೊ ಅದು ತುಂಬ ಎಫೆಕ್ಟ್ ಆಗಿದೆ. ಬಟ್ ಅದ್ರ ಮಧ್ಯದಲ್ಲೂ ಒಂದು
ಚಾಲೆಂಜಿಂಗ್ ಆಸ್ಪೆಕ್ಟ್, ಚಾಲೆಂಜಿಂಗ್ ಆಗಿ ತಗೊಂಡು ಇದು ಮಾಡ್ತಾ ಇದ್ದೀನಿ. ಹಂಗಾಗಿ ನಿಮಗೆ ಭೂಮಿ ತಾಯಿ ಕೈ ಹಿಡಿದಿದೆ. ಹೌದು ಹೌದು ಹೌದು, ನಿಜ ಸರ್. ತಾವೊಬ್ಬರು ಅನ್ನದಾತರಾಗಿ ತಮ್ಮನ್ನೇ ನಂಬ್ಕೊಂಡು ಬಂದವರಿಗೆ ಎಷ್ಟು ಜನರಿಗೆ ಅನ್ನ ಆಗ್ತಾ ಇದೆ? ಇವಾಗ ನೋಡಿ, ನನ್ನ ಹತ್ರ ಆಲ್ಮೋಸ್ಟ್ ಎವ್ರಿ ಡೇ ವರ್ಕಿಂಗ್ ಒಂದು 30-40 ಜನರಿದ್ದಾರೆ. ಒಂದು ಅಸಾಮೀಸ್ ಒಂದು 20 ಜನರಿದ್ದಾರೆ. ನಮ್ಮ ಇಲ್ಲಿದೆ ಸ್ಥಳೀಯ ಲೋಕಲ್ ಎರ್ವಾಸ್ ಅಂತ ಹೇಳ್ತೀವಲ್ಲ, ಅವರು ಒಂದು 20 ಜನರಿದ್ದಾರೆ. ಸೊ ಆಲ್ಮೋಸ್ಟ್ ವೀಕ್ಲಿ ಒಂದು 5 ಕೆಲಸ ಕೊಡ್ತೀನಿ, ಎವರೇಜ್. ಸೊ ಅದರಲ್ಲಿ ಅವ್ರು ನೋಡಿ, ಒಂದು ದಿವಸಕ್ಕೆ ಒಂದು 20-30 ಕೆಲಸ ಆದ್ರೂ ನೋಡಿ 365 ಡೇಸ್ ಕೆಲಸ ಇರ್ತದೆ. ಅದರಲ್ಲೂ ರಜಾ ಹಬ್ಬ ಅದೆಲ್ಲ ಆಗುವಾಗ ಸ್ವಲ್ಪ ಕಟ್ ಆಗ್ತದೆ. ಸೊ ಎಲ್ಲರಿಗೂ ಕೆಲಸ ಅಂತ 100% ಇರ್ತದೆ. ನೀವೊಬ್ರು ಅನ್ನದಾತರಾಗಿ ಅವ್ರಿಗೂ ಕೂಡ ಅನ್ನ ಕೊಡ್ತಾ ಇದ್ದೀರಿ, ಅವ್ರ ಕುಟುಂಬನ ಬೆಳೆಸ್ತಾ ಇದ್ದೀರಿ. ಹೌದು ಹೌದು ಸರ್. ತಾವು ಯಾವುದೆಲ್ಲ ತಳಿ ಬೆಳೆಸ್ತೀವಿ? ನಾವು ಇವಾಗ ಇಲ್ಲಿ ಮೇಜರ್ ಆಗಿ ಹತ್ತಿರ ಅಂತ ಒಂದಿದೆ, ಆಮೇಲೆ IR64, ತುಂಗ, ತನು, ಮತ್ತು ಇದು ಇವಾಗ ಯಾವುದು ಊಟಕ್ಕೆ ಅಂತ ಇದು ಚಿಕ್ಕ ಭತ್ತ ಒಂದಿದೆ. ನೀವು ಊಟಕ್ಕಾಗಿ ಯಾವ್ದು ಬಳಸ್ತೀರಿ ಜಾಸ್ತಿ? ನಾವು ಊಟಕ್ಕಾಗಿ ಜೀರಿಗೆ ಸಣ್ಣ ಇದೆ, ಮತ್ತು ಇನ್ನು ಸಣ್ಮಧು ಅಂತ ಒಂದು ವೆರೈಟಿ ಇದೆ. ಸೊ ಇವಾಗ ಸಣ್ಮಧುನೇ ತುಂಬ ಫೇಮಸ್ಸು. ಆದರೆ ಏನಂದರೆ ಅದಕ್ಕೆ ಬೆಲೆ ಇಲ್ಲ, ಬೆಲೆ ಸಿಗ್ತಾ ಇಲ್ಲ ನೋಡಿ. ಬೆಲೆ ಅದು ಕನಿಷ್ಠ ಅಂದರೆ 2200 ರುಪೀಸ್ ಕೇಳ್ತದೆ ಒಂದು ಕ್ವಿಂಟಲ್, 22 ರೂಪಾಯಿ ಕೆಜಿಗೆ. ಆದರೆ ನೀವು ಅಕ್ಕಿ ತಗೊಳಕ್ಕೆ ಹೋದರೆ 60 ರೂಪಾಯಿ, 70 ರೂಪಾಯಿ ಇದೆ. ಅದು ಸ್ವಲ್ಪ ಡಿಮಾಂಡಲ್ಲಿ ಇದೆ. ಇನ್ನು ಹತ್ತಿರ ಇದು ಕೇರಳಕ್ಕೆ ಹೋಗೋದು. ಸೊ ಹತ್ತಿರಗೆ ಇವಾಗ ಹೈಯೆಸ್ಟ್ ಪ್ರೈಸ್ ಇರೋದು 2400 ರುಪೀಸ್ ಹತ್ರ ಹತ್ತಿರಕ್ಕಿದೆ. ಸೊ ಹಂಗೆ. ಸರ್, ತಾವು ಹುಲ್ಲುಗಳನ್ನ ಈಗ ಎಲ್ಲ ಕಟಾವು ಮಾಡ್ತೀರಿ, ಹುಲ್ಲುಗಳಿಗೆ ಏನು ಮಾಡ್ತೀರಿ? ಹುಲ್ಲು ನನಗೆ ಒಂದು 40-50 ರಾಸು ಹಸು ಇದೆ. ಸೊ ಅದೆಲ್ಲ ಲೋಕಲ್, ಹಳೆ ಕಾಲದಿಂದ ಬಂದಿರೋದೆ. ಸೊ ನನಗೂ ಅದನ್ನ ಮಾರಲಿಕ್ಕೆ ಇಷ್ಟ ಇಲ್ಲ. ಎಷ್ಟು ಟೈಮ್ ಅದು ಹಿಂಗೆ ನಡೀತಾ ಇರ್ತದೆ ಹಂಗೆ ಅದ್ರ ಜೊತೆಗೆ ಇರ್ತೀನಿ. ಇನ್ನು ಯಾವಾಗ ನನ್ನ ಕೈಲೂ ಆಗಲ್ಲ, ನೋಡಲಿಕ್ಕೆ ಜನರು ಇಲ್ಲ ಅಂತ ಹೇಳಿದ್ರೆ ಆವಾಗ ಬಿಡಲೇಬೇಕು. ಸೊ ಇವಾಗ ಅಂತಿಂದು ಹಸುಗಾಗಿ ಸಪ್ರೇಟಾಗಿ ಕಟ್ ಮಾಡ್ಕೊತೀನಿ. ಒಂದು 20,000 ಕಂತೆ ಹುಲ್ಲಿದೆ. ಇನ್ನು 20,000 ಕಂತೆ ಒಂದು ವರ್ಷಕ್ಕೆ ಸಾಕು. ಆಮೇಲೆ ಬೇಲ್ ಮಾಡಿಸ್ತೀನಿ, ಅದೊಂದು 2,000-3,000 ಬೇಲ್ ಆಗ್ತದೆ. ಅದೊಂದು 1,000 ಬೇಲ್ ಇಟ್ಕೊಂಡು ಬಾಕಿ ಎಲ್ಲ ಡಿಸ್ಪೋಸ್ ಮಾಡ್ತೀನಿ. ಸರ್, ಹುಲ್ಲಲ್ಲಿ ಏನಾದರೂ ಒಂದು ಆದಾಯ ಒಂದಷ್ಟು ಬರ್ಬೋದು ನೋಡಿ. ಭತ್ತದಲ್ಲಿ ನಮಗೆ ಈ ಹುಲ್ಲು ಇಡ್ತೀವಿ ಮತ್ತು ಭತ್ತ ಮನೆ ಊಟಕ್ಕೆ ಇಡ್ತೀವಲ್ಲ, ಅದೇ ನಮ್ಮದು ಲಾಭ. ಇನ್ನು ಬಾಕಿ ಇರೋದೆಲ್ಲ ಎಕ್ಸ್ಪೆಂಡಿಚರ್. ಹೌದು. ಒಂದು ಇಷ್ಟು 100 ಎಕರೆ ಮಾಡಬೇಕಂದ್ರೆ ಒಂದು 20 ಲಕ್ಷ ಅಷ್ಟು ಖರ್ಚಾಗಿದೆ. ಅಲ್ಲಿಗೊಂದು ರೇಟ್ ಚೆನ್ನಾಗಿದ್ದು ಒಳ್ಳೆ ಇಳುವರಿ ಎಲ್ಲ ಇದ್ದರೆ ಒಂದು 30 ಲಕ್ಷ ಬಂದರೆ ಹೆಚ್ಚು. ಅದರಲ್ಲಿ ಒಂದು ಖರ್ಚೆಲ್ಲ ಕಳೆದು. ಇವತ್ತು ನೋಡಿದ್ರೆ ಈಗ ತಾವು ನೋಡ್ತಿರ್ಬೋದು, ಒಳ್ಳೆ ಒಂದು ಫಸಲು ಕೂಡ. ಹೌದು, ಇದು ತುಂಗ ಅಂತ ವೆರೈಟಿ. ಈ ಸರಿ ತಮಗೆ ಫಸಲು ಕೈ ಹಿಡಿದಿದೆಯಾ? ಇವತ್ತು ಎಲ್ಲ ಕಟಾವು ಆಗಿಲ್ಲ, ಪರವಾಗಿಲ್ಲ, ಅಂತೂ ಚೆನ್ನಾಗಿದೆ. ಮೇಲ್ನೋಟಕ್ಕೆ ನಿಮ್ಗೊಂದು ಅನುಭವದ ಬೆಲೆ ಪರವಾಗಿಲ್ಲ ಈ ಸಲ. ಇನ್ನು ಮಳೆ ಹೊಡೆದ್ರೆ ಅದರಷ್ಟು ಲಾಸ್ ಯಾವುದೂ ಇಲ್ಲ. ಸರ್, ಈಗ ಕೊಡಗುದನಿ ಮೂಲಕ ಕೃಷಿಕರಿಗೆ ಏನು ಸಂದೇಶ ಕೊಡ್ಬೋದು ಸರ್? ತಮ್ಮ ಭೂಮಿನೆಲ್ಲ ಪಾಳ್ಬಿಟ್ಟಿದ್ದಾರೆ, ಏನು ನೋಡಿ. ಇವಾಗ ಯಾರಿಗೆಲ್ಲ ಆಗ್ತದೆ ಗದ್ದೆ ಬೆಳಿಲಿಕ್ಕೆ, ನಮಗೆ ಊಟಕ್ಕೆ ತಕ್ಕಂತ ಆಗಿರೋದು ಬೆಳ್ಕೊಂಡ್ರೆ ಒಳ್ಳೆಯದು. ಸೊ ಆಗ ನಮಗೆ ಊಟಕ್ಕೆ ಆಗ್ತದೆ. ಇನ್ನು ನೀವು ಯಾವ ಭತ್ತ ಅಕ್ಕಿ ಸೇವಿಸ್ತಿದ್ದೀರಾ ಅಂತ ನಮಗೆ ಗೊತ್ತಿಲ್ಲ. ಬೇಕಾದರೆ ನೀವು ನೋಡಿ, ಯಾರಾದರೂ ಗದ್ದೆ ಬೆಳೆದವ್ರ ಕೈಯಿಂದ ಭತ್ತ ತಗೊಳ್ಳಿ, ಅಕ್ಕಿ ಮಾಡಿ ಊಟ ಮಾಡಿ, ಮತ್ತು ಮಾರ್ಕೆಟನ್ನು ತಗೊಂಬನ್ನಿ, ಅದನ್ನ ನೋಡಿ. ತುಂಬ ಡಿಫ್ರೆನ್ಸ್ ಇದೆ. ಯಾಕೆಂದರೆ ಅದು ಒಂಥರ ಪ್ಲಾಸ್ಟಿಕ್ ಥರ. ಸೊ ನಾನು ಇವಾಗ ಇದರಲ್ಲಿ ಸತ್ವ ಇರ್ತದೆ, ಮತ್ತು ಇದರಲ್ಲಿ ಪೌಷ್ಟಿಕಾಂಶ ಇರ್ತದೆ, ಮತ್ತು ಊಟ ಮಾಡಲಿಕ್ಕೆ ಒಂಥರ ಚಂದ. ಅದರಲ್ಲಿ ನೀವು ಸಾಂಬಾರು ರಸಮ್ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗ್ತದೆ. ಅದರಲ್ಲಿ ನೀವು ಅದೇ ಇಲ್ಲ ಮಿಕ್ಸ್ ಆಗಲ್ಲ. ಭತ್ತ ಬೆಳೀರಿ. ಇನ್ನು ಅದರಲ್ಲಿ ಎಲ್ಲ ಲೆಕ್ಕಾಚಾರ ಹಾಕೊಂಡು ಹೋದ್ರೆ ಯಾರು ಭತ್ತ ಬೆಳೆಯಲ್ಲ. ಲೆಕ್ಕಾಚಾರ ಒಂದು ಬದಿಗಿಟ್ಟು ಭೂಮಿನ ಕಾಪಾಡಬೇಕು. ಇನ್ನು ಅಷ್ಟೇ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಖಂಡಿತವಾಗಿ ನಮಗೆ ಒಲಿತಾಳೆ. ಯಾಕೆಂದ್ರೆ ನನಗೆ ಇವಾಗ ಗದ್ದೆ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ನನಗೆ ನಮ್ಮ ಊರವರೆಲ್ಲ ನನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೀನು ಮಾಡಿಂಡುಳಂಗೆ ನಂಗಡ ಇದು ಭೂಮಿ ತಾಯಿ ಅಂತೂ ಇದಾಯಿತು, ನಲ್ಲದ ಅಪ್ಪ ನಿಂದೆಲ್ಲ ನಿಂಡು ಇದು ಮಾಡ್ತಾರೆ. ಸೊ ನಿಜವಾಗ್ಲೂ ನಮ್ಮ ಊರವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇನ್ನು ಯಾವಾಗಲೂ ಅಷ್ಟೇ ನಮ್ಮ ನೆರೆಕೆರೆಯವರೆಲ್ಲ ಏನಾದರೆ ಅವ್ರದ್ದೇ ಗದ್ದೆ ಇರೋದು. ಸೊ ಆಲ್ಮೋಸ್ಟ್ ಅವ್ರು ಎಲ್ಲ ಟೈಮು ನನಗೆ ಹೇಳ್ತಾರೆ, ಮಾಡಿ ತೊಂದರೆ ಇಲ್ಲ. ಇನ್ನು ಯಾರು ನಮಗೆ ಏನಾದರೂ ಫ್ಲಡ್ ಬರುವಾಗ ಅವರು ಒಂಥರ ಬೇಸರ ಮಾಡ್ಕೊಳ್ರು, ಅಯ್ಯೋ ಫ್ಲಡ್ ಬಂದುಬಿಡ್ತಲ್ಲಪ್ಪ, ಏನು ಮಾಡೋದು, ಹಾಳಾಯ್ತಪ್ಪ, ನಷ್ಟ ಆಗೋಯ್ತಾ. ನಿಜವಾಗ್ಲು ಅದೆಲ್ಲ ತುಂಬ ಇದು ಮಾಡ್ತಾರೆ, ಕೇರ್ ಮಾಡ್ತಾರೆ. ಸೊ ಹಂಗಾಗಿ ಎಲ್ಲರೂ ನೋಡಿ, ಯಾರಿಗೆಲ್ಲ ಆಗ್ತದೆ ಮಾಡಿ. ಸೊ ಯಾರಿಗಾದ್ರೂ ವಿಸಿಟ್ ಮಾಡ್ಬೇಕಂತ ಬರ್ಬೋದು. ಆ ಸಂದರ್ಭದಲ್ಲಿ ಬರ್ಬೋದು, ತೊಂದರೆ ಇಲ್ಲ. ಇವಾಗ ತುಂಬ ವೆರೈಟಿ ಮಾಡ್ತಾ ಇದ್ದೀನಿ, ಒಂದು 5-6 ವೆರೈಟಿ. ಯಾಕೆಂದ್ರೆ ಒಂದು ಬಿಟ್ಟರೆ ಒಂದು ವೆರೈಟಿ ಇದೆ, ಆ ವೆರೈಟಿ ಮಾಡ್ತಾ ಇದ್ದೀನಿ. ಹೌದು, ಯಾವ್ದು ಅಗತ್ಯ ಇದೆ
ಆದರೆ ವೈಟ್ ರೈಸ್ಗೆ ಡಿಮಾಂಡ್ ಇಲ್ಲ. ಸೊ ಇದರಲ್ಲಿ ನಾನು ಏನು ಕೇಳ್ಕೊಳ್ಳೋದಂದರೆ ಸರ್ಕಾರ ಸ್ವಲ್ಪ ನಮಗೆ ಗಮನ ಹರಿಸ್ಬೇಕು ಕೊಡಗಿನ ಜನರಿಗೆ. ಏನಂದರೆ ಮುಂಚೆನೇ 2200 2300 ಇತ್ತು ಯಾವಾಗ RMC ಕೊಡುವಾಗ. ಸೊ ಇವಾಗ ಒಂದು 2 ವರ್ಷದಿಂದ ನಮ್ಮ ಇದು ಭತ್ತ ತೆಗಿಯೋರು ಇಲ್ಲ. ಸೊ ರೇಟು ಇನ್ನೂ ಕಮ್ಮಿ, 1800 ರೂಪಾಯಿ ಆಗೋಗಿದೆ. 2000 ರೂಪಾಯಿ 2200 ಇದ್ದಿದ್ದು 1800 ರೂಪಾಯಿ ಆದರೆ 400 ರೂಪಾಯಿ ಒಂದು ಕ್ವಿಂಟಲ್ಗೆ ಹೋಯ್ತು. ಸೊ ಆಲ್ಮೋಸ್ಟ್ ಎಲ್ಲರೂ ಊಟಕ್ಕೆ ಬೆಳೆಯೋ ಭತ್ತ ಅವ್ರಿಗೆ ಎಕ್ಸೆಸ್ ಆದಾಗ ಅವರು ಮಾರಲೇಬೇಕು, ಅದನ್ನ ಇಟ್ಕೊಂಡಿರ್ಲಿಕ್ಕಾಗಲ್ಲ. ಸೊ ಸರ್ಕಾರನೂ ಒಂದು ವರ್ಷಕ್ಕೆ ಎಲ್ಲ ವರ್ಷ ರೇಟ್ ರೈಸ್ ಮಾಡಿ ಅಂತ ಹೇಳಲ್ಲ. ರೇಟ್ ರೈಸ್ ಮಾಡಿ ಅಂದರೆ ಒಂದು 2 ವರ್ಷಕ್ಕೆ ಒಂದು 200 ರೂಪಾಯಿನೋ ಒಂದು 300 ರೂಪಾಯಿ. ಯಾರಿಗೂ ಇವಾಗ ನೋಡಿ ಒಂದೇ ಸರಿಗೆ 3000 4000 ಕ್ವಿಂಟಲ್ ಕೊಡಬೇಕಂದ್ರೆ ಆಗಲ್ಲ. ಯಾಕಂದರೆ ಇದು ಏನಂದರೆ ಊಟ ಮಾಡೋ ಪದಾರ್ಥನ ಯಾರು ಹೈ ಪ್ರೈಸ್ ಕೊಟ್ಟು ಊಟ ಮಾಡ್ಲಿಕ್ಕೆ ಆಗಲ್ಲ. 90% ಆಫ್ ದಿ ಪೀಪಲ್ ಕನ್ಸ್ಯೂಮ್ ರೈಸ್. ಸೊ ಅದರಲ್ಲಿ ಏನಾಗ್ತದೆ ಅಂದರೆ ಅಕ್ಕಿಗೆ ರೇಟ್ ಆಗೋದ್ರೆ ಅದು ತುಂಬ ಕಷ್ಟ ಆಗೋಗ್ತದೆ. ಸೊ ನಾನೇನು ಹೇಳೋದಂದರೆ 1-2 ವರ್ಷಕ್ಕೆ ಒಂದು ಕೆಜಿಗೆ 200-300 ಸಾಕು, ಅಷ್ಟೇ. ಇನ್ನು ಅದ್ರ ಮೇಲೆ ಇನ್ನು ಯಾವ ವರ್ಷ ಹೋಗ್ತಾ ಇದ್ದಂಗೆ ಅದು ಎಲ್ಲಿ ಗಂಟೆ ತಲುಪ್ತದೆ. ಇನ್ನು ಪುನಃ ಕಮ್ಮಿ ಆಗ್ತಾ ಬಂದರೆ ಯಾರಿಗೂ ಆಸಕ್ತಿ ಇರಲ್ಲ ಬೆಳೆ ಮಾಡಲಿಕ್ಕೆ. ಹೌದು. ಇನ್ನೊಂದು ಏನು ಕೇಳಬೇಕಂದ್ರೆ ಮೆನ್ಯೂರಲ್ಲಿ ಸ್ವಲ್ಪ ಇದಿದೆ. ಸೊ ನಮಗೆ ಮೆನ್ಯೂರ್ ಕರೆಕ್ಟಾಗಿ ಒಂದು ಸಿಕ್ಬಿಟ್ರೆ ಆಲ್ಮೋಸ್ಟ್ ಎಲ್ಲರೂ ಕೃಷಿಕ. ಹೌದು ನಿಜ. ಯಾಕಂದರೆ ಮೆನ್ಯೂರೇ ಮೇಯ್ನು. ಸೊ ನಾನು ಇಲ್ಲಿ ಸ್ವಲ್ಪ ಕಾಂಪೋಸ್ಟು ಅದು ಹಾಕ್ತೀನಿ, ಆಮೇಲೆ ಗ್ರೀನ್ ಮೆನ್ಯೂರ್ ಹಾಕ್ತೀನಿ. ಸೊ ಹಂಗಾಗಿ ಏನೋ ನಡೀತಾ ಇದೆ. ಅನ್ನದಾತನ ಬಗ್ಗೆ ಒಂದು ವಿಶೇಷ ಸುದ್ದಿಯನ್ನು ನಾವು ನಿಮಗೆ ಪ್ರಸಾರ ಮಾಡಿದ್ದೀವಿ. ನಿಮಗೆ ಖುಷಿಯಾಗಿದೆ ಅನ್ಸ್ಕೊಳ್ತೀನಿ. ಮುಂದೆ ಕೂಡ ಒಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.